ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಇವತ್ತಿನ ಮಿನಿ ವ್ಲಾಗು, ಅಂದರೆ ಮಧ್ಯಾಹ್ನದ ಮೇಲೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ತೋಟಕ್ಕೆ ಹೋಗಬೇಕಿತ್ತು, ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗಿ. ಸೊ ಇವತ್ತು ತೋಟಕ್ಕೆ ಹೋಗ್ತಾಯಿದ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿದೆ. ಅಂದರೆ ಬೆಳಗ್ಗೆಯಿಂದಲೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನಿಶ್ವಿಕಾ ಅಂಗನವಾಡಿಗೆ ಹೋಗಿದ್ದು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅವಳು ತುಂಬ ಅಳ್ತಾ ಹೋದ್ಲು. ಸೊ ಹಾಗಾಗಿ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ತೋಟಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಹಾಗಾಗಿ ಜೋಳ ಎಲ್ಲ ಹಾಕಿದ್ರಲ್ಲ, ನೋಡಬೇಕು ಹೇಗಿತ್ತು ಅಂತ ನೋಡಬೇಕಾಗಿತ್ತು. ನಾನು ಹೋಗಿರಲಿಲ್ಲ, ಹಾಗಾಗಿ ಇವತ್ತು ನೋಡೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೊರ್ಗಡೆ ಅಂದರೆ ಟೌನು ಮತ್ತು ನಾವು ಊರಲ್ಲಿರೋದಕ್ಕಿಂತ ತೋಟದಲ್ಲಿರೋದು ತುಂಬ ಚೆನ್ನಾಗಿರುತ್ತೆ. ಫೀಲ್ ತುಂಬ ಚೆನ್ನಾಗಿರುತ್ತೆ. ಮನಸ್ಸು ಸಖತ್ತು ಕ್ಲಿಯರ್ ಅನಿಸ್ತಿರುತ್ತೆ. ಮತ್ತು ನಾನು ತುಂಬ ಸೆಕೆ ಅನಿಸ್ತಿತ್ತು, ಹಾಗಾಗಿ ಈ ಥರ ನಾನು ಕೂದಲನ್ನ ಮಡಚಾಕಿದ್ದೀನಿ. ನೀವು ಬೇಕಾದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಸೆಕೆ ಅನಿಸಲ್ಲ, ಬಟ್ ಚೆನ್ನಾಗಿರುತ್ತೆ. ನೋಡೋಕ್ಕೂ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅವರೇನೋ ಮಾಡ್ತಾಯಿದ್ರಿ, ನಾನೇನು ಹೇಳ್ತಾಯಿದ್ದೀನಿ, ಇದು ನಮ್ಮದೇ ತೋಟ, ಇದು ನಮ್ಮದೇ ತೋಟ ಅಂತ ಹೇಳ್ತಾಯಿದ್ದೀನಿ. ಇದು ಯಾವ ಮೂವಿ ಡೈಲಾಗ್ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತು ಆ ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಬೇಕಿತ್ತು. ಅಲ್ಲಿಗೆ ಹೋಗಿದ್ವಿ. ಮಾವಿನಕಾಯಿ ಸುಮಾರಿಗೆ ಈಚಾಗಿತ್ತು, ಸ್ವಲ್ಪ ಕಡಿಮೆ ಈಚಾಗಿತ್ತು. ಹಿಂದಿನ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಈಚಾಗಿತ್ತು. ಮತ್ತು ನಿಂಬೆಹಣ್ಣು ತುಂಬ ಎಷ್ಟಪ್ಪ ಸೈಜ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ನಿಂಬೆಕಾಯಿ ತುಂಬ ಬಿಟ್ಟಿತ್ತು, ಅದರಲ್ಲಿ ಇದೇ ಸ್ವಲ್ಪ ದೊಡ್ಡದಾಗಿ ಸೈಜ್ ಇತ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ತುಂಬ ನಿಂಬೆ ಗಿಡ ಇದೆ, ಅದರಲ್ಲಿ ಇದು ಮಾತ್ರ ಕಾಯಿ ಬಿಟ್ಟಿತ್ತು. ನಿಂಬೆಹಣ್ಣಿನ ಜ್ಯೂಸು ತುಂಬ ತಂಪು ಅಂತ ಹೇಳ್ತಾರೆ, ಚೆನ್ನಾಗಿರುತ್ತೆ. ನೀವು ನಿಂಬೆಹಣ್ಣಿದ್ರೆ ಮಾಡಿಕೊಂಡು ಕುಡೀರಿ. ಮತ್ತು ತೋಟದಲ್ಲಿ ಇನ್ಯಾವುದು ಎಲ್ಲ ಹಣ್ಣಿನ ಗಿಡಗಳಿರಬೇಕು, ನನಗೆ ಇಷ್ಟ. ಎಲ್ಲ ಥರದ ಹಣ್ಣಿನ ಗಿಡಗಳಿರಬೇಕು. ಅಂದರೆ ತೋಟಕ್ಕೆ ಏನಾದರೂ ಸುಮ್ಮನೆ ಹೋಗ್ತೀವಿ ಅಂತಂದರು ಯಾವುದಾದ್ರೂ ಒಂದು ಹಣ್ಣಿರೋ ಥರ ಇರಬೇಕು. ಸೀಬೆಕಾಯಿ ಇತ್ತು, ಅದನ್ನು ಕೆಡಕೊಡ್ತಾಯಿದ್ರು, ಹಣ್ಣಾಗಿತ್ತು. ನಿಶ್ವಿಕಾ ಇದ್ದಿದ್ದರೆ ನನಗೂ ಬೇಕು ಅಂತ ಹೇಳ್ತಿದ್ಲು, ಬಟ್ ಅಲ್ಲಿ ಒಂದೇ ಸಿಕ್ಕಿದ್ದು. ಹಾಗಾಗಿ ಅವಳಿಗೆ ತರೋಕ್ಕಾಗಲಿಲ್ಲ. ತಂದ್ರೆ ಆಮೇಲೆ ಇಲ್ಲಿ 3 ಮಕ್ಕಳಿದ್ದಾರಲ್ಲ, ಕಿತ್ತಾಡ್ತಾರೆ ಅಂತ ಅವ್ರಿಗೆ ಯಾರಿಗೂ ತರಲಿಲ್ಲ. ಅಲ್ಲೇ ತಿಂದ್ಬಿಟ್ಟು ಬಂದ್ವಿ. ಅವಳಿಗೆ ಹೇಳಿದ್ರು ಈಗಲೂ ಬೇಕು ಅಂತ ಹೇಳ್ತಾಳೆ, ಅದಕ್ಕೆ ಅವಳಿಗೇನು ಹೇಳಿಲ್ಲ. ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಅಲ್ಲಿಂದ ಬಂದು ನಿಶ್ವಿಕಾ ಮಲಗಿದ್ಲು. ಆಮೇಲೆ ನಾನು ಬರೋ ಅಷ್ಟೊತ್ತಿಗೆ ಎದ್ದಿದ್ಲು. ಸಂಜೆ ವಾಕ್ ಹೋಗಿದ್ವಿ. ಇವರು ನಮ್ಮನೆ ಅಕ್ಕಪಕ್ಕದವರು, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿಗೆ ನನ್ನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.